ಸರ್ಕಾರಿ ಕೆಲಸ ಸಿಗುತ್ತಿಲ್ಲವೇ? ಚಿಂತಿಸಬೇಡಿ. ಸರ್ಕಾರಿ ಕೆಲಸವೇ ಅಂತಿಮ ಜೀವನವಲ್ಲ, ಅದಕ್ಕೂ ಮೀರಿ ಅನೇಕ ದಾರಿಗಳಿವೆ. ನಮಸ್ತೆ, ಬದುಕಿನ ಬಂಡಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಮೇಟಿ. ಈ ದಿನ ಒಂದು ಒಳ್ಳೆ ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಸರ್ಕಾರಿ ಕೆಲಸ ಸಿಗಲಿಲ್ಲ ಅಂದರೆ ಜೀವನನೇ ಮುಗೀತಾ, ಅಥವಾ ಪ್ಲಾನ್ ಬಿ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸರ್ಕಾರಿ ಕೆಲಸಕ್ಕೆ ಇಷ್ಟೊಂದು ಗೌರವ ಯಾಕಿದೆ? ಸರ್ಕಾರಿ ಕೆಲಸನೇ ಬೇಕು ಅಂತ ಒಂದು ಜನರಲ್ಲಿ ಒಂದು ಮೈಂಡ್ಸೆಟ್ ಯಾಕಿದೆ? ಕೆಲಸದಲ್ಲಿ ಎರಡು ವಿಧ, ಒಂದು ಸರ್ಕಾರಿ ಕೆಲಸ, ಇನ್ನೊಂದು ಖಾಸಗಿ ಕೆಲಸ. ಸರ್ಕಾರಿ ಕೆಲಸಕ್ಕೆ ಅರ್ಹತೆಗಳೇನು? ಸರ್ಕಾರಿ ಕೆಲಸ ಸಿಗಬೇಕಪ್ಪ ಅಂದರೆ ಅದಕ್ಕೆ ಅರ್ಹತೆಗಳೇನು? ಎಜುಕೇಷನ್ ಆಗಿರಬೇಕು. ಈಗ ಮಿನಿಮಮ್ 10th ಹಿಡಿದು ಡಿಗ್ರಿ, ಎನಿ ಡಿಗ್ರಿ ಆಗಿರಬೇಕು, ಮಾಸ್ಟರ್ ಡಿಗ್ರಿ ಅಥವಾ ಪ್ರೊಫೆಷ್ನಲ್ ಡಿಗ್ರಿ ಅಂತ ಕ್ವಾಲಿಫಿಕೇಷನ್ಸ್ ಇದೆ. ನೇಮಕಾತಿ ಪ್ರಕ್ರಿಯೆ ಹೆಂಗಿರುತ್ತೆ ಅಂದ್ರೆ ಕಾಮನ್ ಟೆಸ್ಟ್ ಎಕ್ಸಾಮ್ CET ಅಂತ ಇರುತ್ತೆ. ಪೊಲೀಸ್ ಎಕ್ಸಾಮ್ಗೆ ಫಿಸಿಕಲ್ ಟೆಸ್ಟ್ ಜೊತೆಗೆ CET ಇರುತ್ತೆ. ಉಳಿದ ಎಕ್ಸಾಮ್ಗೆ ಏನಿರುತ್ತೆ CET ಅಂತ ಇರುತ್ತೆ. ಆ CETಯಲ್ಲಿ ರಿಸರ್ವೇಷನ್ ಇರುತ್ತೆ. ಅದೇ ರಿಸರ್ವೇಷನ್ನು ಕೆಟಗರಿ ಅದೆಲ್ಲ ತೆಗೆದು ನೀವು ರ್ಯಾಂಕ್ ಮೇಲೆ ಯಾರು ಬರ್ತಾರೆ ಅವ್ರನ್ನ ತಗೋತಾರೆ. ಹುದ್ದೆ ಮತ್ತು ಮೀಸಲಾತಿ ಆಧಾರದ ಮೇಲೆ ಏನು ಮಾಡ್ತಾರೆ, ನೇಮಕಾತಿ ಮಾಡ್ಕೋತಾರೆ. ಸರ್ಕಾರಿ ಕೆಲಸದ ಮಹತ್ವ ಏನಪ್ಪ ಅಂದರೆ, ಸರ್ಕಾರಿ ಕೆಲಸ ಆರಾಮ್ ಕೆಲಸ, ಸಮಾಜದಲ್ಲಿ ಒಂದು ಗೌರವ ಇರುತ್ತೆ, ಮತ್ತು ಆಕರ್ಷಕ ಸ್ಯಾಲ್ರಿ ಇರುತ್ತೆ, ಒಳ್ಳೆ ಪೇಮೆಂಟ್ ಇರುತ್ತೆ, ಆರಾಮಾಗಿರ್ತಾರೆ, ಮತ್ತು ಲೋನ್ ಸಿಗುತ್ತೆ, ಕ್ವಾರ್ಟರ್ಸ್ ಫೆಸಿಲಿಟಿ ಇರುತ್ತೆ, ಎಜುಕೇಷನ್ ಲೋನ್ ತೊಗೋಬೋದು, ಹೋಮ್ ಲೋನ್ ತೊಗೋಬೋದು, ಪ್ರತಿಯೊಂದು ಸೌಕರ್ಯ ಇರುತ್ತೆ, ಪಿಂಚಣಿ ಇರುತ್ತೆ ರಿಟೈರ್ಡ್ ಆದಮೇಲೆ. ಹಾಗಾಗಿ ಸರ್ಕಾರಿ ಕೆಲಸಕ್ಕೆ ಒಂದು ಬೇಡಿಕೆ ಜಾಸ್ತಿ ಇದೆ. ನೀವು ಪ್ರಯತ್ನ ಮಾಡಿರಿ, ಎಕ್ಸಾಮ್ ಪಾಸ್ ಆಗಿರಿ, ಗೌರ್ಮೆಂಟ್ ಕೆಲಸ ಸಿಕ್ಕೈತಿ, ಚಲೋ, ಒಳ್ಳೆಯದು, ಯು ಆರ್ ಲಕ್ಕಿ. ಆದರೆ ಕೆಲವ್ರು ಕೆಲಸ ಸಿಗಲ್ಲ, ಗೌರ್ಮೆಂಟ್ ಸರ್ಕಾರಿ ಕೆಲಸ ಕೆಲವೊಬ್ರಿಗೆ ಸಿಗಲ್ಲ. ನಮಗೆ ಕಣ್ಣಿಗೆ ಕಾಣೋ ಕೆಲಸ ತೊಗೊಂಡವರು 2% ಆದರೆ 98% ಕೆಲಸ ಸಿಗ್ಲಾರ್ದವ್ರು ಇದ್ದಾರೆ, ಸರ್ಕಾರಿ ಕೆಲಸ ಸಿಗ್ಲಾರ್ದವರು ಇದ್ದಾರೆ. ಅವ್ರು ನೆಕ್ಸ್ಟ್ ಮುಂದಿಂದು ದಾರಿ ಏನು? ಈಗ ಸರ್ಕಾರಿ ಕೆಲಸ ಸಿಕ್ಕಿಲ್ಲಪ್ಪ ಅಂದರೆ ಮುಗೀತಾ, ಅವ್ರ ಜೀವನ ಮುಗಿದ್ಬಿಡ್ತಾ? ಎಷ್ಟೋ ಜನ ಪ್ರಯತ್ನ ಮಾಡ್ತಾರೆ, ಧಾರವಾಡ, ಬಿಜಾಪುರ, ಬೆಂಗಳೂರು ಅಂತಲ್ಲಿ 5 ವರ್ಷ, 8 ವರ್ಷ, 10 ವರ್ಷ, ಒಬ್ಬೊಬ್ಬರು 15 ವರ್ಷದ ಮಟ್ಟನೂ ಪ್ರಯತ್ನ ಮಾಡ್ತಾರೆ. ಆದರೆ ಕೆಲಸ ಸಿಕ್ಕಿಲ್ಲಂತ ಕೆಲವೊಬ್ರು ಸೂಸೈಡ್ ಮಾಡ್ಕೋತಾರೆ, ಕೆಲವೊಬ್ರು ಡಿಪ್ರೆಸ್ ಆಗ್ತಾರೆ, ಈ ಥರ ಎಲ್ಲ ಆಗ್ತಾರೆ. ಸಮಾಜವು ಕೂಡ ಅವರಿಗೆ ಒಂಥರ ಡಿಸ್ರೆಸ್ಪೆಕ್ಟ್ ಮಾಡುತ್ತೆ, ಅಗೌರವ ನೀಡುತ್ತೆ. ಅವನು ನೋಡು ಧಾರವಾಡದಾಗ 10 ವರ್ಷ ಓದಿದ, ನೌಕರಿ ತೊಗೊಳ್ಳಿಲ್ಲ, ಹಂಗೆ ಬಂದ ಅನ್ನೋ ಒಂದು ಇದನ್ನು ಮಾಡ್ತಾರೆ. ಆದರೆ ರಿಯಾಲಿಟಿ ಏನಿದೆ, ಸತ್ಯ ಏನಿದೆ, ಸತ್ಯಾಂಶ ತಿಳ್ಕೊಬೇಕಲ್ಲ. ಈಗ ನೋಡಿ, 3-4 ವರ್ಷ ಆಯಿತು ಯಾವುದೇ ನೇಮಕಾತಿಗಳಿಲ್ಲ. ಧಾರವಾಡದಲ್ಲಿ ನಾನು ನೋಡ್ತಾ ಇದ್ದಂಗೆ 5 ವರ್ಷ, 8 ವರ್ಷ, 10 ವರ್ಷ, 12 ವರ್ಷದಿಂದನೂ ಪ್ರಯತ್ನ ಮಾಡ್ತಾ ಇದ್ದಾರೆ. 1 ಮಾರ್ಕ್ಸಿಂದ 2 ಮಾರ್ಕ್ಸಿಂದ ಈ ಥರ ಏನಾಗ್ತಾ ಇದ್ದಾರೆ, ನೇಮಕಾತಿ ಆಗ್ತಾ ಇಲ್ಲ. ಅವ್ರು ಏನು ಮಾಡಬೇಕು? ಈಗ ನೋಡಿ, ಕೋಚಿಂಗ್ ಸೆಂಟ್ರಿಗೆ ಹೋಗ್ಬೇಕಪ್ಪ ಅಂದರೆ ಮಿನಿಮಮ್ 20,000ದಿಂದ 1,00,000ವರೆಗೂ ಇದೆ. UPSC ಹೋಗ್ಬೇಕಂದ್ರೆ ಅದು ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ. ಡೆಲ್ಲಿಗೆ ಹೋದರೆ ಅಲ್ಲಿ ಬೇರೆ, ಬೆಂಗಳೂರಲ್ಲಿ ಬೇರೆ, ಧಾರವಾಡದಲ್ಲಿ ಬೇರೆ, ಆ ಥರ ಕೋಚಿಂಗ್ ಫೀಸ್ ಕೊಡಬೇಕು. ನಮ್ಮ PG ಮಾಡಿತಂದರೆ PGಗೆ ದುಡ್ಡು ಕೊಡಬೇಕು, ಮತ್ತು ಊಟಕ್ಕೆ ಮಾಡ್ಕೊಂಡ್ರೆ ಊಟಕ್ಕೆ ಕೊಡಬೇಕು, ರೂಮ್ ಮಾಡ್ಕೊಂಡು ಊಟ ಮಾಡಿದರೆ ಅದಕ್ಕೆ ಕೊಡಬೇಕು, ಪ್ರೈವೇಟ್ ಲೈಬ್ರರಿ ಮಾಡ್ಕೊಂಡ್ರೆ ಲೈಬ್ರರಿಗೆ ಅಮೌಂಟ್ ಕೊಡಬೇಕು. ಪ್ರತಿಯೊಂದು ಖರ್ಚುಗಳು ಪ್ರಾರಂಭ ಆಗ್ತವೆ. ಫಾರ್ ಎಕ್ಸಾಂಪಲ್ ಧಾರವಾಡದಾಗ ತಗೋರಿ, ಕೋಚಿಂಗಿಗೊಂದು 40,000 ಅಥವಾ 30,000 ಕೊಟ್ಟರೆ ತಿಂಗಳಿಗೆ 5,000ರಿಂದ 6,000 ರೂಪಾಯಿ ಖರ್ಚಾಗುತ್ತೆ. ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? 6×10 60 + 12 72,000 ಬರೀ ಊಟಕ್ಕೆ ಹೋಗುತ್ತೆ, ಇರೋಕ್ಕೆ ಊಟಕ್ಕೆ ಹೋಗುತ್ತೆ. PGದು ಕೋಚಿಂಗ್ದೊಂದು ಅಮೌಂಟ್ ಅಂದರೆ ಎವರೇಜ್ ಎಲ್ಲ ಸೇರಿ, ಬುಕ್ಸು, ಲೈಬ್ರರಿ ಚಾರ್ಜು ಎಲ್ಲ ಸೇರಿ ಎವರೇಜ್ 1,00,000ದಿಂದ 1,20,000 ಒಂದು ವರ್ಷಕ್ಕಾಗುತ್ತೆ. ಧಾರವಾಡದಲ್ಲಿ ಕಾಂಪಿಟೇಟಿವ್ ಓದೋಕ್ಕೆ ಅದೇ 2 ವರ್ಷಕ್ಕೆ 2,50,000 ಆಗುತ್ತೆ. ಹಿಂಗತಿಗೆ 10 ವರ್ಷ, 8 ವರ್ಷ, 5 ವರ್ಷ, 6 ವರ್ಷ ಈ ಥರ ಓದಿತ್ತಂದರೆ ಅದು ಖರ್ಚನೇ 6-7 ಲಕ್ಷ, 8-10 ಲಕ್ಷ ಆಗುತ್ತೆ. ಇಲ್ಲಿ ನೇಮಕಾತಿ ಆಗಿಲ್ಲ, ಸರ್ಕಾರ ಕರಿತಾ ಇಲ್ಲ ಅಂದರೆ ಅವರ ಪರಿಸ್ಥಿತಿ ಏನಾಗಬೇಡ? ಇದರಲ್ಲಿ ಓದುತ್ತಿರುವ ಅಭ್ಯರ್ಥಿಗಳು ಅಷ್ಟೇ ತಪ್ಪಿಲ್ಲ, ಸರ್ಕಾರದ ತಪ್ಪಿದೆ, ಸಿಸ್ಟಮ್ ತಪ್ಪಿದೆ. ವರ್ಷ ಕರೆಕ್ಟಾಗಿ ಕಾಲ್ಫಾರ್ಮ್ ಮಾಡಲ್ಲ. ಈಗ ನೋಡಿ 3-4 ವರ್ಷದಿಂದ ಕರೆಕ್ಟಾಗಿ ಕಾಲ್ಫಾರ್ಮ್ ಆಗಿಲ್ಲ. ಈ ಥರ ಇದ್ದಾಗ ಅವ್ರು ಏನು ಮಾಡಬೇಕು? ಈಗ ಸಾಮಾನ್ಯ ಕುಟುಂಬಗಳಿಗೆ ತಿಂಗಳಿಗೆ 5-6 ಸಾವಿರ ಕಳಿಸ್ಬೇಕಪ್ಪ ಅಂದರೆ ಓದ್ಸಕ್ಕೆ, ಅವರು ಸ್ಟೇಬಲ್ ಇದ್ದರು, ಆರ್ಥಿಕವಾಗಿ ಚೆನ್ನಾಗಿತ್ತಂದರೆ ಕಳಿಸ್ತಾರೆ, ಪರವಾಗಿಲ್ಲ. ಬಡವರು ತಿಂಗಳಿಗೆ 6,000 ಕಳಿಸ್ಬೇಕಪ್ಪ ಅಂದರೆ ಹೆಂಗಾಗುತ್ತೆ? ಇವ್ರಿಗೆ ಬಡತನ ಇರುತ್ತೆ ಮನೇಲಿ,
ಈಗ ಓದ್ಸೋಕ್ಕೆ ಮಗನಿಗೆ 6,000 ತಿಂಗಳ ಕೊಡ್ಬೇಕಂದ್ರೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಕಾಂಪಿಟೇಟಿವ್ ಅನ್ನೋದು ಕೆಲವೊಮ್ಮೆ ಅದು ಕರೆಕ್ಟಾಗಿ ರಿಕ್ರೂಟ್ ಆಯಿತು ಅಂದರೆ ಒಳ್ಳೆಯದು, ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನೀವು 2 ಅಟೆಂಪ್ಟ್ ನೋಡಿ, 3 ಅಟೆಂಪ್ಟ್ ನೋಡಿ, 2 ವರ್ಷ ಅಥವಾ 3 ವರ್ಷ ನೀವು ಟೈಮ್ ಕೊಡಿ. ಆಗಿಲ್ಲ ಏನಾದರೂ ಆಪ್ಷನ್ ಬಿ ನೋಡ್ಕೊಳ್ಳಿ. ಯಾಕಂದರೆ ಅಲ್ಲೇ ಟೈಮ್ ವೇಸ್ಟ್ ಮಾಡಬೇಡಿ. ಅಥವಾ ನೀವೇನಾದರೂ ಮಿಸ್ಟೇಕ್ ಮಾಡ್ತಿದ್ರೆ ಓದೋದನ್ನ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಈಗ ನಾನು ಹೇಳ್ತಾ ಇರೋದು ಸಕ್ಸಸ್ ಆದವ್ರದಲ್ಲ, ಈಗ ಫೇಲ್ಯೂರ್ ಆದವರು ಬೇಕಲ್ಲ. ಈಗ ಕೆಲವೊಂದು ಫ್ಯಾಕ್ಟ್ಸ್ ಇರ್ತವೆ, ಸತ್ಯಗಳು ಬೇಕಲ್ಲ. ಈಗ ಎಷ್ಟೋ ಜನ, ಈಗ ನಮ್ಮ ಕಣ್ಣಿಗೆ ಏನು ಗೊತ್ತಾ, 1,00,000 ಅಭ್ಯರ್ಥಿಗಳು ಅದರಂದರೆ ಅದರಲ್ಲಿ ಕಾಲ್ಫಾರ್ಮ್ ಆಗೋದು, ಅಲ್ಲಿ ಸೆಲೆಕ್ಟ್ ಆಗೋದು ಓನ್ಲಿ 1,000 ಜನ ಮಾತ್ರ. ಉಳಿದವರು 90,000 ಜನ ಏನು ಮಾಡಬೇಕು, ಅವರು ಮುಂದಿನ ಅಟೆಂಪ್ಟ್ಗೆ ಟ್ರೈ ಮಾಡ್ತಾರೆ. ಅದರಲ್ಲಿ ಆಗ್ಲಿಕ್ಕಂದ್ರೆ ಮತ್ತೆ ಮುಂದಿನ ಅಟೆಂಪ್ಟ್ಗೆ, ಅಂದರೆ ಸಮಯ ಹೋಗ್ತಾ ಇರುತ್ತೆ, ಸಮಯ ಸಿಗೋದಿಲ್ಲ. ನಿಮ್ಮ ಎನರ್ಜಿ ಕೂಡ ನೀವೇನು ನೋಡ್ರಿ, ಒಂದು ಡಿಗ್ರಿ ಆಗ್ಬೇಕಂದ್ರೆ 21 ವರ್ಷ ಬೇಕು. 21 ವರ್ಷದಿಂದ ನೀವು ಒಂದು 5-6 ವರ್ಷ ಟೈಮ್ ತೊಗೊರಿ. 27-28 ವರ್ಷದ ಮಟ್ಟನೂ ಒಂದು ಪ್ಲ್ಯಾನ್ ಮಾಡ್ಕೊಂಡ್ರಿ ಅನ್ಕೋರಿ. ನೀವು ಮಿಸ್ಟೇಕ್ ಏನು ಮಾಡ್ತೀರಾ, ಮತ್ತು ಕಾಲ್ಫಾರ್ಮ್ ಕರೆಕ್ಟಾಗಿ ಆಗ್ತಾವಿಲ್ಲ ನೋಡಿಕೊಂಡು ನೀವು ಪ್ಲಾನ್ ಬಿನೂ ರೆಡಿ ಮಾಡ್ಕೋಬೇಕು. ಆಯಿತು ಓಕೆ ಆಗಿಲ್ಲ ಅಂದರೆ ಯಾವುದಾದ್ರೂ ಪ್ರೊಫೆಷ್ನಲ್ ಕೋರ್ಸ್ ಮಾಡ್ಕೊಳ್ಳಿ, ಸ್ಕಿಲ್ ಕಲೀರಿ, ಕಂಪ್ಯೂಟರ್ ಕಲೀರಿ, ಸ್ಕಿಲ್ ಕಲೀರಿ. ಪ್ರತಿಯೊಂದು ಬಗ್ಗೆನೂ ನೀವೇನು ಮಾಡಿರಿ, ಪ್ಲಾನ್ ಬಿ ಇಟ್ಕೊಂಡಿರಿ. ಒಂದು ವೇಳೆ ಆಯ್ತಾ ಲಕ್, ನೀವು ಗೌರ್ಮೆಂಟ್ ಜಾಬ್ ಆದರೆ ಖುಷ್, ಇಲ್ಲಪ್ಪ ಅಂದರೆ ಪ್ಲಾನ್ ಬಿನ ರೆಡಿ ಮಾಡ್ಕೊಂಡಿರಿ. ಇನ್ನೊಂದು ನನ್ನ ಸಜೆಷನ್ ಏನಂದರೆ, ಸೆಂಟ್ರಲ್ ಎಕ್ಸಾಮ್ಸ್ಗೆ, ಸ್ಟೇಟ್ ಎಕ್ಸಾಮ್ಸ್ಗೆ ಒಂದಕ್ಕೆ ಡಿಪೆಂಡ್ ಆಗಿ ಓದೋಕೆ ಹೋಗ್ಬೇಡ್ರಿ. ಸೆಂಟ್ರಲ್ ಎಕ್ಸಾಮ್ಸ್ಗೆ ಓದ್ರಿ. RRB, SSC, ಬ್ಯಾಂಕಿಂಗು ಇವೆಲ್ಲ ಜಾಸ್ತಿ ಪೋಸ್ಟ್ ಇರುತ್ತೆ, ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಇವು ಮತ್ತು ವರ್ಷ ಕಂಪಲ್ಸರಿ ಕರೀತಾರೆ. ಸ್ಟೇಟ್ ಎಕ್ಸಾಮಲ್ಲಿ 3-4 ವರ್ಷ ಹೋಗ್ಬಿಡ್ತಾವೆ. ಕೆಲವೊಂದು ಪೋಸ್ಟ್ ಅಂತೂ ಕರೆಯೋದೇ ಇಲ್ಲ. ನೋಡಿರಿ, ದೈಹಿಕ ಶಿಕ್ಷಕರನ್ನ ಎಷ್ಟು ವರ್ಷ ಆಯ್ತು ರೀ ಕನ್ಫರ್ಮ್ ಮಾಡಿ, ಮತ್ತೆ ಕರೆದೇ ಇಲ್ಲ. ಈ ಥರ ಇದೆ ಸ್ಟೇಟ್ ಎಕ್ಸಾಮ್ಸು. ಹಂಗಾಗಿ ನೀವು ಸೆಂಟ್ರಲ್ ಎಕ್ಸಾಮ್ಸ್ಗೂ ಫೋಕಸ್ ಮಾಡಿ. ಇದರಲ್ಲಿ ಓದ್ತಿರ್ತಾರಲ್ಲ, ಸ್ಟೇಟ್ ಎಕ್ಸಾಮ್ಸ್ ಜೊತೆಗೆ ಸೆಂಟ್ರಲ್ ಎಕ್ಸಾಮ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಸರ್ಕಾರಿ ಕೆಲಸಕ್ಕೆ ಡಿಮ್ಯಾಂಡ್ ಯಾಕಿದೆ ಅಂತ ನಿಮ್ಗೆ ಗೊತ್ತಿದೆ. ಅಂದರೆ ಸೇಫ್ಟಿ ಇರುತ್ತೆ, ಲೈಫು ಸೇಫ್ಟಿ ಇರುತ್ತೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ, ಒಳ್ಳೆ ಹುಡುಗಿ ಸಿಗ್ತಾಳ, ಒಳ್ಳೆ ಮದುವೆ ಆಗ್ಬೋದು, ಮತ್ತು ಏನಾಗುತ್ತೆ ಸಮಾಜದಲ್ಲೇ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಅದೇ ಥರ ಸರ್ಕಾರಿ ಕೆಲಸದಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ ಇದಾವೆ, ಸತ್ಯಗಳದಾವು. ನೋಡಿರಿ, ನಿಮ್ಮ ಎಜುಕೇಷನ್ ತಕ್ಕನಂಗೆ ಕೆಲಸ ಸಿಗುತ್ತಾ ಹೇಳ್ರಿ. ನಾವು ಎಷ್ಟೋ ಜನ ನೋಡಿದ್ದೀವಿ, ಕೋರ್ಟಲ್ಲಿರಲಿ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಗ್ರೂಪ್ ಡಿ ಅವರು MA B.Ed, MSc B.Ed ಇಂಜಿನಿಯರಿಂಗ್ ಆದವರು ಗ್ರೂಪ್ ಡಿ ಇದ್ದಾರೆ. ಗ್ರೂಪ್ ಡಿ ಕೆಲಸ ಗೊತ್ತಲ್ಲ ನಿಮಗೆ, ಕ್ಲೀನ್ ಮಾಡೋದು. ಆ ಕ್ಲೀನ್ ಮಾಡೋಕ್ಕೆ ಇಂಜಿನಿಯರಿಂಗು, PhD, ಕೆಲವೊಂದು ಉತ್ತರ ಪ್ರದೇಶ ರಾಜ್ಯದಲ್ಲಿ PhD ಹೋಲ್ಡರ್ಸು ಪ್ಯೂನ್ ಪೋಸ್ಟಿಗೆ ಅಪ್ಲೈ ಮಾಡಿದ್ರಂತೆ 272 ಜನ. ಹಾಗಾಗಿ ಏನಾದ್ರು ಎಜುಕೇಷನ್ ಎಲ್ಲರೂ ಕೊಡಿಸ್ತಾರೆ. ಹಳ್ಳಿ ಒಳಗೂ ಕೂಡ ಈಗ ಡಿಗ್ರಿ ಮಾಡಿದವ್ರು ಸಿಗ್ತಾರೆ. ಪ್ರತಿ ಮನೆಗೆ 2 ಡಿಗ್ರಿ 3 ಡಿಗ್ರಿ ಮಾಡಿದವ್ರು ಸಿಗ್ತಾರೆ ನಿಮಗೆ. ನೀವು ಯಾವುದೇ ಮನೆಗೆ ಹೋಗ್ರಿ, ಓದ್ಲಾರ್ದವ್ರು ಇಲ್ಲೇ ಇಲ್ಲ. ಈಗ ಪ್ರತಿಯೊಬ್ಬರು ಎಜುಕೇಷನ್ ತಗೋತಾ ಇದ್ದಾರೆ. ಒಂದು ಕೆಲಸಕ್ಕೆ 1000 ಜನ ಕಾಂಪಿಟೇಷನ್ ಇದೆ ತಿಳ್ಕೊಳ್ಳಿ. ಈಗ ನೀವು ಒಂದು ನೋಟಿಫಿಕೇಷನ್ಗೆ ಅಷ್ಟು 1000 ಜನ ಆಗಲ್ಲ, ಒಬ್ಬರೇ ಆಗೋದು ಅದರಲ್ಲಿ. ಈಗ 2000 ನೋಟಿಫಿಕೇಷನ್ ಆದರೆ 15 ಲಕ್ಷ 14 ಲಕ್ಷ ಜನ ಬರೀತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ, ಆಯಿತು ನೀವು ಚೆನ್ನಾಗಿ ಬರೆದಿದ್ರಿ, ಕ್ಯಾಟಗರಿಲಿ ಸಿಕ್ತು, ನೀವು ಪಾಸ್ ಆದ್ರಿ, ಓಕೆ. ಅದರ್ವೈಸ್ ಏನು ಮಾಡಿರಿ, ಪ್ಲಾನ್ ಬಿ ಇಟ್ಕೊಂಡಿರಿ, ಒಂದು ಪ್ರೊಫೆಷ್ನಲ್ ಕೋರ್ಸ್ ಮಾಡಿರಿ. ಪ್ರೊಫೆಷ್ನಲ್ ಕೋರ್ಸಲ್ಲಿ ಭಾಳ ಪ್ರೊಫೆಷ್ನಲ್ ಕೋರ್ಸ್ ಬರ್ತಾವೆ. ಈಗ ನೋಡಿರಿ, LLB ಮಾಡ್ಕೊಂಡ್ರೆ ಅಡ್ವೊಕೇಟ್ ಆಗ್ಬೋದು, ನೀವು BA ಇನ್ ಜರ್ನಲಿಸಮ್ ಮಾಡ್ಕೋಬೋದು, MA ಇನ್ ಜರ್ನಲಿಸಮ್ ಮಾಡ್ಕೋಬೋದು, ಮೀಡಿಯಾಕ್ಕೆ ಹೋಗ್ಬೋದು. ಅದರ್ವೈಸ್ ಏನಿರುತ್ತೆ, ಚಾರ್ಟೆಡ್ ಕಾಮರ್ಸ್ದವ್ರಿಗೆ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು, ಕಂಪ್ನಿ ಸೆಕ್ರೆಟರಿ ಆಗ್ಬೋದು. ನೀವು ಉಳಿದಂದ್ರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಡಿಫಾರ್ಮ್ ಇದೆ, ಮತ್ತು ನರ್ಸಿಂಗ್ ಇದೆ, BAMS ಇದೆ, ಮೆಡಿಕಲ್ ಇದೆ, ಪ್ರತಿಯೊಂದನ್ನು ಮಾಡ್ಕೋಬೋದು. ನಿಮಗೆ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದವರು, ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ನಿಮ್ಮಲ್ಲಿ ಫೈನಾನ್ಷಿಯಲಿ ನೀವು ಫಿಟ್ ಇದ್ದರೆ ಬಿಸ್ನೆಸ್ ಕಡೆ ಹೋಗಿ. ಕಾಂಪಿಟೇಟಿವ್ ಓದೋದ್ರ ಜೊತೆಗೆ ನಿಮ್ಮ ಸ್ಕಿಲ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಈಗ ಕಂಪ್ಯೂಟರ್ ಅಂತೂ ನೋಡಿರಿ, AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲನೂ ಕ್ಷಣ ಮಾಡಿಬಿಡುತ್ತೆ. ಸೆಕೆಂಡ್ಸಲ್ಲಿ ಏನು ಮಾಡಿಬಿಡುತ್ತೆ, ಕೆಲಸ ಮಾಡಿಬಿಡುತ್ತೆ. ಆ ಥರ ನೀವು ಪ್ರತಿಯೊಂದು ನೀವೇನು ಮಾಡಬೇಕು, ಕಂಪ್ಯೂಟರ್ ಗೊತ್ತಿಲ್ಲಪ್ಪ ಅಂದ್ರೆ ನೀನು ಇವತ್ತು ಹಿಂದದಿ ಅಂದಂಗೆ ಅರ್ಥ. ಈಗ ನಿನಗೇನು ಗೊತ್ತಿಲ್ಲಪ್ಪ ಅಂದ್ರೆ ಕಂಪ್ಯೂಟರ್ ಗೊತ್ತಿರಬೇಕು. ರೀಸೆಂಟಾಗಿ ಕಾಂತ್ ಕುಮಾರ್ ಸರ್ ಅವರು ಧಾರವಾಡದಾಗ 2 ಸತಿ ಹೋರಾಟ ಮಾಡಿದರು. 56,000 ಪೋಸ್ಟ್ ಇದೆ, ನೀವು ಕಾಲ್ಫಾರ್ಮ್ ಮಾಡಿ ಅಂತ. ಒಳ ಮೀಸಲಾತಿ ಸಲುವಾಗಿ ಏನಾಯಿತು, 3-4 ವರ್ಷದಿಂದ ನೇಮಕಾತಿ ಮಾಡಿರಲಿಲ್ಲ. ಆ ಹೋರಾಟ ನೋಡಿದರೆ ಜನಜಿ ಎಲ್ಲ ಯುವಕರು, ಎಷ್ಟು ಜನ ಯುವಕರು ಇದ್ರು ನೋಡಿರಲ್ಲ. ಬಿಜಾಪುರದಲ್ಲಿ ಹೋರಾಟ ಆಯಿತು, ಧಾರವಾಡದಲ್ಲಿ ಹೋರಾಟ ಆಯಿತು. ಈಗ ನೇಮಕಾತಿ ಆಗುತ್ತೆ, ಈಗ ಪೊಲೀಸ್ ಆಗಿದೆ ನೋಡಿ, ಈಗ ನೆಕ್ಸ್ಟ್ ನೇಮಕಾತಿ ಆಗುತ್ತೆ. ಪ್ರಯತ್ನ ಮಾಡಿ, ಆಗುತ್ತಾ ಓಕೆ, ಆಗಿಲ್ಲ ಅಂದರೆ ಪ್ಲಾನ್ ಬಿ ಇಟ್ಕೊಂಡಿರಿ.
ಇನ್ನೊಂದು ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ, ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿ 5 ವರ್ಷ ಮೇಲೆ ಹೋಗೋಕೆ ಹೋಗ್ಬೇಡಿ. ನನ್ನ ಪ್ರಕಾರ 5 ವರ್ಷ ಮೇಲೆ ಹೋಗೋಕೆ ಹೋಗ್ಬೇಡಿ. ನೀವು UPSC ಆದರೆ ಹೋಗಿ, ನಿಮ್ಮಲ್ಲಿ ಸಪೋರ್ಟ್ ಇತ್ತು, ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದರೆ ಓಕೆ. ಏನು ಮಾಡಿರಿ, ನೀವು ಬಡವರಿದ್ರು, ನಿಮ್ಮ ಮೇಲೆ ಡಿಪೆಂಡ್ ಇದ್ದಾರೆ, ಏನೋ ಸಾಲ ಮಾಡಿ ಓದಿಸ್ತಾ ಇದ್ದಾರೆ ಅಂದರೆ 5 ವರ್ಷದವರೆಗೂ ನೋಡಿ. ಆಗಿಲ್ಲ ಏನು ಮಾಡಿ, ಪ್ಲಾನ್ ಬಿ ಮಾಡಿ. ಏನಾದರೂ ಸ್ಕಿಲ್ ಕಲೀರಿ, ಕಂಪ್ಯೂಟರ್ ಕಲೀರಿ, ಟ್ಯಾಲಿ ಕಲೀರಿ, ಮತ್ತು ಯಾವುದಾದ್ರೂ ಪ್ರೊಫೆಷ್ನಲ್ ಕೋರ್ಸ್ ಮಾಡಿರಿ. ರಗಡ್ ಪ್ರೊಫೆಷ್ನಲ್ ಕೋರ್ಸ್ ಅದಾವು. ನಿಮ್ದು ಅಗ್ರಿಕಲ್ಚರ್ ಇದ್ದರೆ, ನಿಮ್ಗೆ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅಗ್ರಿಕಲ್ಚರ್ ಮಾಡಿರಿ. ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಬಿಸ್ನೆಸ್ ಮಾಡಿ. ಯಾವುದೂ ಸುಲಭವಿಲ್ಲ. ಗೌರ್ಮೆಂಟ್ ಜಾಬ್ ಅಂದ್ಬಿಟ್ರೆ ಅಲ್ಲೇನು ಆರಾಮಾಗಿರಲ್ಲ, ಅಲ್ಲಿಯೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಬಾಸ್ ಇರ್ತಾರೆ, ಬಾಸ್ ಕೆಳಗೆ ಮಾಡಬೇಕಾಗುತ್ತೆ. ಬಾಸ್ ಹೇಳ್ದಂಗೆ ಸರ್ಕಾರದ ಸುತ್ತೋಲೆ ಪ್ರಕಾರ ನೀವು ಕೆಲಸ ಮಾಡಬೇಕಾಗುತ್ತೆ. ಅದೇ ನೀವು ಬಿಸ್ನೆಸ್ ಅಗ್ರಿಕಲ್ಚರ್ ಮಾಡಿ ನೀವು ಇಂಪ್ರೂವ್ಮೆಂಟ್ ಆದರೆ ನೀವೇ ಬಾಸು, ನೀವೇ ಎಲ್ಲ. ಗೌರ್ಮೆಂಟ್ ಜಾಬ್ ಅಂತ ಭಾಳ ವರ್ಷ, ಈಗ 5 ವರ್ಷ 10 ವರ್ಷ, ನಾವು ಕೆಲವೊಬ್ರು ನೋಡಿ 15 ವರ್ಷದಿಂದ ನಾವು ಪ್ರಿಪೇರ್ ಮಾಡಕೈತೀವಿ ರೀ, ಸ್ವಲ್ಪ ಹೊಂಟೈತಿ ಅಂತಿರ್ತಾರೆ. ಈ ಥರ ಇರೋರಿಗೆ ಏನೇನು ಆಗುತ್ತಪ್ಪ ಅಂದರೆ, ಲಾಸ್ ಆಫ್ ಮನಿ, ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ ನೋಡ್ರಿ. ವರ್ಷಕ್ಕೆ 1.5 ಲಕ್ಷ ಅಂದ್ರೆ ಸಾಮಾನ್ಯ ಅಲ್ಲ, ಅದು ತಿಂಗಳಿಗೆ 5-6 ಸಾವಿರ. ಹೌದ್ರಿ. ಲಾಸ್ ಆಫ್ ಫೈನಾನ್ಸ್, ಹೌದಾ. ಲಾಸ್ ಆಫ್ ಟೈಮ್, ಎರಡನೇದೇನಪ್ಪ, ಲಾಸ್ ಆಫ್ ಟೈಮ್. ನಿಮ್ಮ ಟೈಮ್ ಹೋಗೋದು ನಿಮ್ಗೆ ಗೊತ್ತಾಗ್ತಿರಲ್ಲ. ಏನೈತಲ್ರಿ, 21 ವರ್ಷಕ್ಕೆ ಡಿಗ್ರಿ ಮುಗಿತೈತಿ, ನೀವು 22ನೇ ವರ್ಷಕ್ಕೆ ಕಾಂಪಿಟೇಟಿವ್ ಫೀಲ್ಡ್ಗೆ ಇಳಿದಿರಪ್ಪ ಅಂದ್ರೆ, ನೀವು 5-6 ವರ್ಷದಿಂದ 28, 29, 30 ವರ್ಷದ ಅದಿರಂದ್ರೆ, ಆ ಏಜ್ ಐತಲ್ಲ, ಅದು ರಕ್ತ ಕುದೀತಿರುತ್ತೆ. ಆ ಏಜ್ನ ನೀವು ಕರೆಕ್ಟಾಗಿ ಯುಟಿಲೈಸ್ ಆಗಿಲ್ಲಪ್ಪ ಅಂದರೆ, ಅದನ್ನು ಯುಟಿಲೈಸ್ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ನೀವು ಕಾಂಪಿಟೇಟಿವಲ್ಲಿ ನೀವು ಕ್ಲಿಕ್ ಆಗಿಲ್ಲಪ್ಪ ಅಂದರೆ, ಅದೇ ಏಜ್ನ, ಅದೇ ನಿಮ್ಮದು ಸ್ಟ್ರೆಂತ್ನ ಏನು ಮಾಡಿ, ಬೇರೆ ಕಡೆ ಯೂಸ್ ಮಾಡಿ. ಪ್ರೊಫೆಷ್ನಲ್ ಕೋರ್ಸ್ ಮಾಡಿ, ಸ್ಕಿಲ್ ಕಲೀರಿ, ಬಿಸ್ನೆಸ್ ಮಾಡಿ. ನಿಮಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇದ್ದರೆ ಅಗ್ರಿಕಲ್ಚರ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ, ಯಾವ ಫೀಲ್ಡ್ ಇಷ್ಟ ಇರುತ್ತೆ ಅದನ್ನು ಮಾಡಿ. ನೀವು ಅದರಲ್ಲಿ ಯಶಸ್ಸು ಕಾಣ್ತೀರ. ಗೌರ್ಮೆಂಟ್ ಜಾಬ್ಸು ಕಡಿಮೆ ಆಗಾಕ ರೀಸನ್ಸ್ ಏನಪ್ಪ ಅಂದ್ರೆ, ನೋಡ್ರಿ, ಎಲ್ಲ ಡಿಪಾರ್ಟ್ಮೆಂಟ್ನಾಗೂ ಕಾಂಟ್ರಾಕ್ಚುವಲ್ ಬಂದೈತ್ರಿ. ಈಗ ಗುತ್ತಿಗೆ ಆಧಾರದ ಮೇಲೆ ತೊಗೊಂಡ್ಬಿಡ್ತಾರೆ. ಇಲ್ಲಿ ಒಬ್ಬರಿಗೆ, ಗೌರ್ಮೆಂಟವ್ರಿಗೆ ಒಬ್ಬರು ಕೊಡೋ ಪಗಾರನ ಇಲ್ಲಿ 3 ಜನಕ್ಕೆ ಕೊಟ್ಟು ದುಡಿಸಿಬಿಡ್ತಾರೆ. ನೋಡಿರಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗ ತೊಗೋರಿ, ಗೆಸ್ಟ್ ಟೀಚರ್ ಅಂತ ತೊಗೋತಾರೆ. ಗೆಸ್ಟ್ ಟೀಚರು PU ಕಾಲೇಜ್ ಗೆಸ್ಟ್ ಲೆಕ್ಚರು, ಡಿಗ್ರಿ ಕಾಲೇಜ್ಗೆ ಗೆಸ್ಟ್ ಲೆಕ್ಚರು, ಹಿಂಗೆಲ್ಲ ತೊಗೋತಾರೆ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಹೊರಗುತ್ತಿಗೆ ಒಳಗುತ್ತಿಗೆ ಅಂತ ತೊಗೋತಾ ಇದ್ದಾರೆ. ಹಾಗಾಗಿ ಗೌರ್ಮೆಂಟ್ ಕೆಲಸ ಏನು ಮಾಡ್ತಾರೆ, ಕರೆಕ್ಟಾಗಿ ಕಾಲ್ಫರ್ಮ್ ಆಗೋದಿಲ್ಲ. ನೀವು ಏನು ಮಾಡ್ರಿ, ನಾನು ಹಾಗೆ ಆಗ್ತೀನಿ ಅಂತ ನಂಬಿ ಪ್ರಯತ್ನ ಮಾಡಿ. ಆದರೆ ಓಕೆ ಆಗಿಲ್ಲ ಅಂದರೆ ನೋಡಿ, ನಿಮ್ಮ ಪರಿಸ್ಥಿತಿ ಎಲ್ಲರದು ಹಂಗೆ ಇರಲ್ಲ. ಕೆಲವೊಬ್ಬರು ಪರಿಸ್ಥಿತಿ ಏನು ಮಾಡಿರ್ತಾರೆ, ನಿನ್ನೆ ನಂಬ್ಕೊಂಡಿರ್ತಾರೆ. ನೀನು 8 ವರ್ಷ 10 ವರ್ಷ ಆಯ್ತಂದ್ರು ಆಗಿಲ್ಲಪ್ಪ ಅಂದರೆ ಪ್ಲಾನ್ ಬಿ ನೋಡ್ಕೊರಿ. ಅದೇ ಅಂತಿಮ ಜೀವನ ಅಲ್ಲ. ನೀನು ಸರ್ಕಾರಿ ಕೆಲಸ ಸಿಕ್ಕರಷ್ಟೇ ನಿನ್ನ ಲೈಫು, ಇಲ್ಲಾಂದರೆ ನಿನ್ನ ಲೈಫ್ ಮುಗೀತು ಅಂತ ಏನಿರಲ್ಲ. ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ನೀವು ಇನ್ನೂ ಹೆಚ್ಚಿಗೆ ಏನಾದರೂ ಸಾಧನೆ ಮಾಡ್ಬೋದು. ನಮ್ಗೆ ಗೊತ್ತಿರೋರೊಬ್ಬರು ಬ್ರದರು UPSC ಟ್ರೈ ಮಾಡಿದ್ರು, UPSC ಎಕ್ಸಾಮ್ ಟ್ರೈ ಮಾಡಿದ್ರು. 10 ವರ್ಷ 9 ವರ್ಷ 10 ವರ್ಷ ಇರಬೇಕು ಬಿಡಿ, ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಅವರು ಲಾಸ್ಟ್ಗೆ ಏನು ಮಾಡಿದ್ರು, ಅದ್ರ ಜೊತೆಗೇ ಓದಬೇಕಾದ್ರೆ ಪ್ರೊಫೆಷ್ನಲ್ ಕೋರ್ಸ್ ಲಾ ಮಾಡ್ಕೊಂಡಿದ್ರು. ಈಗ ಅಡ್ವೊಕೇಟ್ ಆಗಿದ್ದಾರೆ, ಹೈಕೋರ್ಟಲ್ಲಿ ಅಡ್ವೊಕೇಟ್ ಆಗಿದ್ದಾರೆ. ಒಳ್ಳೆ ಕೇಸ್ಗಳಿವೆ, ಒಳ್ಳೆ ಹೆಸರು ಮಾಡಿದ್ದಾರೆ. ಅವ್ರದ್ದು UPSC, ಅವ್ರ ಕನಸೇನಿತ್ತು, ನಾನು IAS ಆಗಬೇಕು, UPSC ಪಾಸ್ ಮಾಡಬೇಕಂತ ಇತ್ತು. ಆದರೆ ಆಗಲಿಲ್ಲ. ಅವ್ರೇನು ಧೃತಿಗೆಡಲಿಲ್ಲ. ಇನ್ನೂ ಪ್ಲಾನ್ ಬಿನ ಇಟ್ಕೊಂಡಿದ್ದೀನಿ ಅಂತ ಏನು ಮಾಡಿದ್ರು, ಲಾ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಈಗ ಒಳ್ಳೆ ಪ್ರಾಕ್ಟೀಸ್ ಇದೆ. ಹಾಗಾಗಿ ಏನಪ್ಪ ಅಂದರೆ, ಸರ್ಕಾರಿ ಕೆಲಸ ನಿಮ್ಮ ತಲೆಗೆ ತೆಗೆದುಬಿಡ್ರಿ. ಸರ್ಕಾರಿ ಕೆಲಸ ಒಂದೇ ಅಂತಿಮವಲ್ಲ, ಜೀವನಕ್ಕೆ 100 ದಾರಿಗಳಿವೆ. ನಿಮ್ಗೆ ಎಲ್ಲಿ ಖುಷಿ ಸಿಗುತ್ತಾ, ಯಾವುದು ಖುಷಿ ಸಿಗುತ್ತಾ ಅದನ್ನು ಮಾಡಿರಿ. ನೋಡ್ರಿ, ಫಸ್ಟು ಸಂತೋಷ, ನೆಮ್ಮದಿ ಇಂಪಾರ್ಟೆಂಟು. ಈಗ ನೀವು ಯಾವ ಕೆಲಸನೇ ಮಾಡಲಿ, ನೆಮ್ಮದಿ ಇಂಪಾರ್ಟೆಂಟ್. ನಿಮ್ಗೆ ಇಷ್ಟ ಇಲ್ಲದ್ದು ಮಾಡಿದರೆ ಏನಾಗುತ್ತಂದರೆ ನಿಮಗೆ ನೆಮ್ಮದಿ ಇರಲ್ಲ. ಈಗ ಬೇರೆಯವ್ರ ತೋರಿಕೆಗಾಗಿ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯ, ನಿಮ್ಮ ನೆಮ್ಮದಿ, ನಿಮ್ಮ ಜೀವನ, ನಿಮ್ಮ ಲೈಫ್ ಸ್ಟೈಲ್ ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಮಾಡಿ. ನೋಡಿರಿ, ಈಗಂತೂ ಹೆಂಗಾಗಿಬಿಟ್ಟಿದೆ ಅಂದರೆ ಎಲ್ಲ ಹೈಬ್ರಿಡ್ ಊಟ ಎಲ್ಲ ಹೈಬ್ರಿಡ್ ಆಗೈತಿ. ಮತ್ತು ಜೀವನ ಅನ್ನೋದು ಆಯುಷ್ಯ ಕಡಿಮೆ ಐತಿ. ಈಗ ಮುಂಚೆ ಥರ ಇಲ್ಲ, 100 ವರ್ಷ ದಾಟಾಡ ಸೆಂಚುರಿ ಬಾರ್ಸರ್ ಕಡಿಮೆ ಆಗ್ಯಾರ. ಈಗ ನಮ್ಮ ಇದು ಏನೈತಲ್ಲ, 80, 70, 80, 60ಕ್ಕೇ BP ಶುಗರ್, 50ಕ್ಕನ ಈಗ ನೋಡ್ರಿ ಕೆಲವೊಬ್ರು 30-40ಕ್ಕನ BP ಶುಗರ್ ಬರಕತ್ತೇವು. ಜೀವನ ತಾತ್ಕಾಲಿಕ, ಅನ್ಎಕ್ಸ್ಪೆಕ್ಟೆಡ್, ಯಾವುದು ಶಾಶ್ವತವಲ್ಲ. ಇರೋಷ್ಟು ದಿನ ನಿಮ್ಗೆ ಯಾವ್ದು ಖುಷಿ ಕೊಡುತ್ತಾ, ಏನು ಕೊಡುತ್ತಾ ಅದನ್ನು ಮಾಡ್ಕೊಂಡು ಹೋಗ್ರಿ. ಅದೆಲ್ಲ ತಲೆಯಿಂದ ತೆಗೆದು ಬಿಡ್ರಿ. ಗೌರ್ಮೆಂಟ್ ನೌಕರಿನ ಅಂತಿಮ, ಅದು ಇದ್ರಷ್ಟೇ ಗೌರವ ಸಿಗುತ್ತಾ, ಅದನ್ನ ತೆಗೆದು ಬಿಡ್ರಿ. ಸಿಗ್ತಾ ಓಕೆ, ಸರ್ಕಾರಿ ಕೆಲಸ ಸಿಗ್ತಾ ಓಕೆ. ನಾನು ಹೇಳ್ತಿರೋದು, ಅದು ಆಗಿಲ್ಲಪ್ಪ ಅಂದರೆ ತಲೆ ಕೆಡಿಸ್ಕೋಬೇಡ್ರಿ ಅಂತ. ಓಕೆ ಫ್ರೆಂಡ್ಸ್, ಇಂಥ ಟಾಪಿಕ್ಗೋಸ್ಕರ ನೀವು ಬದುಕಿನ ಬಂಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.